ನಾನಿವತ್ತು ಹೊರಗಡೆ ಎಲ್ಲೋ ಹೋಗ್ತಾ ಇದ್ದೀನಿ ಅಂತಂದ್ರೆ ಚಾಯ್ 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 ಅಂತ ಯಾವಾಗಲೂ ಕುಡಿತಿರ್ತಾರೆ ಗೈಸ್. ಇನ್ನೊಂದು ಸ್ಟೋರಿ ಹೇಳ್ತೀನಿ ಏನಾಯ್ತು ಅಂತ. ದೀಸ್ ಆರ್ ಮೈ ಫ್ರೆಂಡ್ಸ್. ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ನನಗೆ ಜಿಮ್ಮಿಗೆ ಈ ಥರ ಬೇಕಿತ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊರಗಡೆ ಎಲ್ಲೋ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಬಿಕಾಸ್ ತುಂಬ ಏನೇನೋ ಗಜಿಬಿಜಿ ಪ್ಲ್ಯಾನ್ ಆಗಿಬಿಟ್ಟಿದೆ. ಇವಾಗ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ 4:36 ಆಗಿದೆ. ಸೊ ಇವಾಗ ಮನೆ ಬಿಡ್ತಾ ಇದ್ದೀನಿ. ನಾನು ಬೆಳಗ್ಗೆ 3 ಗಂಟೆಗೆ ಎದ್ದಿರೋದು. ಮನೆಯಿಂದ ಹೊರಗಡೆ ಎಲ್ಲರೂ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೊರಡಬೇಕು. ಸೊ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಮತ್ತು ನನ್ನ ಕ್ಯಾಬು ತುಂಬ ಟೈಮ್ ತೊಗೋತಿದ್ದೆ ಬರೋದಕ್ಕೆ. ಆ್ಯಂಡ್ ಹೊರಗಡೆ ಮಳೆ ಬರ್ತಾ ಇದೆ. ಸೊ ಮಳೆಯಲ್ಲಿ ಹೋಗ್ತಾ ಇದ್ದೀನಿ. ಹೇ ಗೈಸ್, ಸೊ ಫೈನಲಿ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಅವರು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಇವಾಗ ಇನ್ನೂ ಯಾರೂ ಬಂದಿಲ್ಲ ಕೋರ್ಟ್ಗೆ. ಆಮೇಲೆ ನೋಡ್ಬೇಕು ಯಾರು ಬರ್ತಾರಾ ಅಂತ ಹೇಳ್ಬಿಟ್ಟು. ದೀಸ್ ಆರ್ ಮೈ ಫ್ರೆಂಡ್ಸ್. ಅವ್ರನ್ನ ಒಬ್ಬೊಬ್ಬರಾಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಸಂಗೀತ ಅಂತ. And this is Vinod. Ninna Hazar Hamada. Hamada. And this is Gaurav. ಆಮೇಲೆ ಸ್ವಲ್ಪ ಜನ ಜಾಯಿನ್ ಆಗ್ತಾರೆ. ಸದ್ಯಕ್ಕೆ ಇಷ್ಟು ಜನ ನಾವು ಬ್ಯಾಡ್ಮಿಂಟನ್ ಆಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ಬೇರೆ ಲೆಫ್ಟ್ ಹ್ಯಾಂಡ್ ಗೈಸ್. ಸೊ ಗೈಸ್ ಇವಾಗ ಸಂಗೀತ ನಾನು ಒಂದೇ ಟೀಮು. ಸೊ ವಿನೋದ್ ವಿಲ್ ರೆಕಾರ್ಡ್ ದ ವಿಡಿಯೋ. ಟೇಕ್ ಇಟ್. ಏನು ಊಟ ಆಯ್ತಾ? ಸೊ ಗೈಸ್ ಅವ್ರು ಬಂದ್ಬಿಟ್ಟು ಈಸ್ ಅನ್ ಆಫ್ರಿಕನ್. ಸೊ ಅವ್ರು ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಫೈನಲಿ ನಂದು 2 ಆಟ ಆಯಿತು. ಸೊ ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ತಿದ್ದೆ. ಆಮೇಲೆ ತುಂಬ ಝೋನ್ ಔಟ್ ಆಗಿಬಿಟ್ಟೆ. ಹಂಗಾಗಿ ಲೈಕ್ ಕರೆಕ್ಟಾಗಿ ಆಡೋಕ್ಕಾಗಲಿಲ್ಲ. ಸೊ ಇವಾಗ ಇವರಿಬ್ಬರೇ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಇವರಿಬ್ಬರು ಆಡ್ತಾರೆ. ಇವ್ರ ಥರ ನಮ್ಗೆ ಯಾರಿಗೂ ಆಡೋಕ್ಕೆ ಬರೋಲ್ಲ. ಸೊ ನಾನು ಸಂಗೀತ ಆಡಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಅಮ್ಮದನ್ನು ಈಸ್ ಆಲ್ಸೋ ಸ್ಟ್ಯಾಂಡಿಂಗ್. ಇವ್ರ ಮ್ಯಾಚ್ ನೋಡ್ಕೊಂಡೇ ಕೂತಿದ್ದೀವಿ. ಅವ್ರು ಕಾಲಿಟ್ಟಾಗಿದೆ ಆದರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ನನ್ನ ಸಂಗೀತ ಇವ್ರಿಗೆ ಕನ್ನಡ ಬರಲ್ಲ ಅಂದರೆ ಸ್ವಲ್ಪ ಅರ್ಥ ಆಗುತ್ತೆ. ಇವ್ರಿಗೆ ಸ್ವಲ್ಪ ಮಾತಾಡ್ತಾರೆ, ಬಟ್ ಜಾಸ್ತಿ ಬರಲ್ಲ. ಅಂದರೆ ಅರ್ಥ ಆಗಲ್ಲ. ಇವ್ರು ಇಲ್ಲಿಯವರಲ್ಲ ಯಾರು. ಸೊ ಇವಾಗ ವಿನೋದ್ ನನಗೆ ಹೋಗೋದಕ್ಕೆ ಹೇಳಿದ್ರು. ಎಲ್ಲರೂ ಇದ್ರಲ್ಲಿ ಆಟಾಡ್ತಾ ಇದ್ದಾರೆ. ಕೇರ್ಫುಲ್. ಸೊ ಇವಾಗ ಸಂಗೀತ ಆಟಾಡೋದಕ್ಕೆ ಹೋದ್ಲು. ಆ್ಯಂಡ್ ಸಂಗೀತ ಮತ್ತು ಅಮ್ಮದ ಆಟಾಡ್ತಾ ಇದ್ದಾರೆ. वो दिन वो क्या है? ನಂಗೆ ಆಲ್ರೆಡಿ ಸಾಕಾಗೋಯ್ತು. ಬೆಳಗ್ಗೆ ಬೇಗ ಇದರಿಂದ ಹೊಟ್ಟೆ ಕೆಟ್ಟೋಗ್ಬಿಟ್ಟಿದೆ. ಸೊ ಫುಲ್ ಒಂಥರ ಬ್ಲೋಟೆಡ್ ಫೀಲ್ ಆಗ್ತಾ ಇದೆ. ಐ ಸೀರಿಯಸ್ ಗೈಸ್, ನೋಡಿ ಇಲ್ಲಿ ಬಂದ್ಬಿಟ್ಟು. Amada, take this one and go. It's the same thing. Sit and play. ಗೈಸ್ ಇವ್ರು ಆಡ್ತಿಲ್ಲ. ಇವ್ರು ಬರೀ ಹಿಂಗೆ ಆಡ್ತಾ ಇದ್ದಾರೆ ಅವಾಗಲಿಂದ. ಸೊ ನಾವು ಬಂದಿದ್ದು 5 o'clock. ಇವಾಗ 6 o'clock ಆಗಿದೆ. ಸೊ ಅವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಸೊ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಾನು ವಾಶ್ರೂಮ್ಗೆ ಹೋಗಿದ್ದೆ. ಸೊ ಈ ಕಾರ್ನರಲ್ಲೇ ವಾಶ್ರೂಮ್ ಇರೋದು ಗೈಸ್. ನೀವೇನಾದ್ರು ಇಲ್ಲಿ ಯಾವಾಗಲಾದ್ರು ಬಂದರೆ ಇಲ್ಲಿ ನೋಡ್ಕೊಂಡು ಹೋಗಿ. ಇಲ್ಲಿ ಮೆನ್ಸ್ದಿದೆ, ಆ ಕಡೆ ಲೇಡೀಸ್ದಿದೆ. ನನಗೆ ತಡ್ಕೊಳಕ್ಕಾಗಲಿಲ್ಲ. ಸೊ ಇಲ್ಲೇ ಹೋಗ್ಬಿಟ್ಟೆ. ನಾನು ಹೇಳಿದ್ನಲ್ಲ ಬೆಳಗ್ಗೆ ಬೇಕಿದ್ದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ್ಯಂಡ್ ಈಗ ಬೇರೆ ಚಿಕ್ಕ ಮಕ್ಕಳೆಲ್ಲ ಯಾರು ಬಂದಿದ್ದಾರೆ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ನನ್ನ ಹಿಂದಗಡೆ ಸ್ವಲ್ಪ ಜನ ಬಂದಿದ್ದಾರೆ. ಸೊ ಹಾಗಾಗಿ ಇವಾಗ ಹೊರಗಡೆ ಹೋಗೋ ಸಮಯ. ಇವತ್ತು ಏನಾದರೂ ಸ್ವಲ್ಪ ಲೈಟಾಗಿ ತಿನ್ನಬೇಕು ಗೈಸ್. ಜಾಸ್ತಿ ಏನಾದ್ರು ತಿನ್ಬಿಟ್ರೆ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಸೊ ಇದು ನೋಡಿ ಚಿಕ್ಕ ಮಕ್ಕಳು ಚೆನ್ನಾಗಿ ಆಟಾಡ್ತಿದ್ದಾರೆ. ಆ್ಯಂಡ್ ನೋಡಿ ಇವರು ಚೆನ್ನಾಗಿ ಅವ್ರ ಜೊತೆ ಆಟಾಡ್ತಾ ಇದ್ದಾರೆ. ಸೊ ಇವರಿಬ್ಬರು ಬಂದುಬಿಟ್ಟು ಟ್ವಿನ್ಸು. ಸೊ ಅಣ್ಣ ತಂಗಿ.
ನೋಡಿದ್ರೆ ಗೊತ್ತಾಗಲ್ಲ ಹಂಗೆ ಅಂತ ಹೇಳ್ಬಿಟ್ಟು. ತಂಗಿ ಅಂದರೆ ತುಂಬ ಮುದ್ದು ಜಾಸ್ತಿ ನೋಡಿ. ಸೊ ಇವಾಗ ಎಲ್ಲರೂ ರೆಡಿ ಆಗ್ತಿದ್ರು ಹೊರಡೋದಕ್ಕೆ. ಸೊ ನಾನಂತೂ ಕೈಲಿ ಏನೂ ತಂದಿರಲಿಲ್ಲ, ವಾಟರ್ ಬಾಟ್ಲು ತರಲಿಲ್ಲ, ಬಿಕಾಸ್ ಇವರೆಲ್ಲ ತಂದಿದ್ರು. ಹಂಗಾಗಿ ಇವಾಗ ಮತ್ತೆ ಹೋಗೋ ಸಮಯ, ಈಗೇನು ತಿನ್ನೋದು ಅಂತ ಹೇಳ್ಬಿಟ್ಟು ನೋಡ್ಬೇಕು. ಆ್ಯಂಡ್ ಇವರೆಲ್ಲ ಏನು ಅಂತಂದರೆ ಚಾಯ್ 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 ಅಂತ ಯಾವಾಗಲೂ ಕುಡಿತಿರ್ತಾರೆ. ಸೊ ಲೈಕ್ ನನಗಂತೂ ಗೊತ್ತಲ್ಲ, ನಾನು ಡಯಟ್ ಅಂತ ಹಾಲು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೆ. ಇದು ಬಂದ ತಕ್ಷಣ ನನ್ನ ಮೇಲೆ ನೆಗೆದ್ಬಿಡ್ತು ನಾಯಿ. ನಮ್ಮ ಪೋಕೋ ನೆಗಿತಾಳಲ್ಲ ಹಂಗೆ ಫುಲ್ ಬಟ್ಟೆ ಎಲ್ಲ ಕೊಳೆ ನಂದಿಲ್ಲಿ ನೋಡಿ. ಇವಾಗಲೂ ಬಾಲ್ ಆಡಾಡ್ಸ್ಕೊಂಡು ಓಡಾಡ್ತಿದ್ದೆ ಹಿಂಗೆ ಹಿಂಗೆ ಹತ್ತಿದ್ದು ನನ್ನ ಮೇಲೆ. ಸಂಗೀತ 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 ಟರ್ನ್. ಹಾಂ ನನ್ನ ಟರ್ನ್ ಆಯಿತು. ಯಾ ನೋ ಈಸ್ ಲೈಕ್ ಈಸ್ ಗ್ರೀಟಿಂಗ್ ಯು. ಇದೊಂಥರ ಮುದ್ದು ನೋಡಿ, ಎಲ್ಲರ ಜೊತೆ ಹಿಂಗೆ ಆಡ್ತಿದ್ದದ್ದು. ನಾನು ಬಂದ ತಕ್ಷಣ ಹಿಂಗೆ ನನ್ನ ಮೇಲೆ ಡೈರೆಕ್ಟ್ ನೆಗ್ದಿದ್ದು. ಸೊ ನಮ್ಮ ಪೋಪನು ಹಂಗೆ ಮಾಡೋದು, ಹಂಗಂಗೆ ನಂಗೆ ಅಭ್ಯಾಸ ಆಗ್ಬಿಡಿದೆ. ತುಂಬ ಏನೋ ಆಟಾಡೋದು, ಹುಚ್ಚಾಗಿ ಆಟಾಡೋದು. ಗೈಸ್ ಇವಾಗ ಇಲ್ಲಿ ಇವರು ಚಾಯ್ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸೊ ಹೋಗಿ ಇವಾಗ ಚಾಯ್ ಕುಡಿಯೋಣ ಎಲ್ಲರೂ. ಇಲ್ಲಿ ಎಷ್ಟು ಚಳಿ ಇದೆ ಅಂದರೆ ಕಾಂಟ್ ಇವನ್ ಟೆಲ್ ಯು. ನಾವು ಬೇರೆ ಸ್ಕೂಟಿಲಿ ಬಂದ್ವಿ ಎಲ್ಲರೂ. ಸೊ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಾಯ್ತು ಅಂದರೆ ಟೀ ಬಂತು, ತೊಗೊಂಡು ಕುಡಿದ್ರು. ನನಗೆ ನೆನಪು ಇಲ್ಲ ವ್ಲಾಗ್ ಮಾಡಬೇಕು ಅಂತ, ನಾನು ಅಷ್ಟು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹೇಳ್ದೆ ನೆನ್ಸೋದಲ್ವ ನನಗೆ ನೀವು ಎಂಥ ಕೆಲಸ ಮಾಡಿದ್ರಿ ಅಂತ. ಅದಕ್ಕೆ ಏನು ತಲೆ ಕೆಡ್ಸ್ಕೊತೀರ, ಇನ್ನೊಂದು ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನೋಡಿ ಹೋಗಿ ಆರ್ಡ್ರ್ ಮಾಡ್ಬಿಟ್ಟು ಬಂದ್ರಿ ಇವಾಗ. ಸೊ ಇವಾಗ ಇನ್ನೊಂದು ರೌಂಡ್ ಕುಡಿತಾರೆ ನನಗೋಸ್ಕರ ವ್ಲಾಗಲ್ಲಿ ತೋರ್ಸೋಕ್ಕೆ. ನೋಡಿ ಎಂಥ ಒಳ್ಳೆ ಫ್ರೆಂಡ್ಸ್ ನನಗೆ. ಟೀ ಆರ್ಡ್ರ್ ಮಾಡಿಕೊಂಡು ಎಲ್ಲ ಕುಡಿತಾ ಇದ್ದಾರೆ. ನಾನು ನನ್ನ ಬಿಗ್ ಬಾಸ್ ಲೈಫ್ ಜರ್ನಿ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀನಿ. ಅವರು ಅವ್ರದ್ದೆಲ್ಲ ಏನೇನೋ ಸ್ಟೋರೀಸ್ ಹೇಳ್ತಾ ಇದ್ದಾರೆ. ಹೇಳ್ತಾ ಇದ್ದೆ ಸಂಗೀತಗೆ ಲ್ಯಾಶಸ್ ಮಾಡಿಸ್ಕೋ ಬಾ ಅಂತ ಹೇಳ್ಬಿಟ್ಟು. ಸೊ ಅವಳು ಈ ಥರ ಎಲ್ಲ ಮಾಡಿಸ್ಕೊಳ್ಳೋದಿಲ್ಲ. ಲಾಸ್ಟ್ ಟೈಮ್ ನೋಡಿ ಅವಳು ನೀಲ್ಸ್ ಮಾಡಿಸಿಲ್ಲ ನಾನು ಶಾಪಿಗೆ ಬಂದುಬಿಟ್ಟು. ಸೊ ಮತ್ತೆ ಬೇಕು ಅಂದರೆ ಚೇಂಜ್ ಮಾಡಿಸ್ಕೊ ಅಂತ ಹೇಳ್ತಾ ಇದ್ದೆ. ಸೊ ನನಗೆ ಇಷ್ಟ ಆಗೈತೆ ಈ ಥರ ಮುದ್ದಾಗಿರೋ ಹುಡುಗಿಗೆ ಹಿಂಗೆಲ್ಲ ಸಜೆಸ್ಟ್ ಮಾಡೋಕ್ಕೆ. ಸೊ ಗೈಸ್ ಇಲ್ಲಿ ಸ್ಟೋರಿ ಹೇಳ್ತಾರೆ. ಅವ್ರ ಮನೇಲಿ ಪಿಜನ್ ಇತ್ತು ಅಂತೆಲ್ಲ ಹೇಳ್ಬಿಟ್ಟು ಇವ್ರ ಅದಕ್ಕೆ ಕಾಲು ಎಳಿತಾ ಇದ್ದಾರೆ. You burn the pigeons. That's so dark. So dark. ಗೈಸ್ ಇನ್ನೊಂದು ಸ್ಟೋರಿ ಹೇಳ್ತೀನಿ ಏನಾಯಿತು ಅಂತ. ಸೊ ನನ್ನ ಫ್ರೆಂಡ್ ಸಾರಾ ಅಂತ ಬಂದಿದ್ಲು. ಅವಳು ಏನು ಮಾಡಿದ್ಲು ಅಂತಂದರೆ, ಸೊ ನನ್ನ ಹತ್ರ ಚಪ್ಪಲಿ ಇರಲಿಲ್ಲ, ಶೂಸ್ ಹಾಕೋ ಬಂದಿದ್ದೆ. ಸೊ ಪಕ್ಕದ ಮನೆಯವ್ರು ಚಪ್ಪಲಿ ಕದ್ಬಿಟ್ಟು ನನಗೆ ಹಾಕೊಳ್ಳೋಕೆ ಕೊಟ್ಟಿದ್ದಾರೆ. ಸೊ ನೋಡಿದ್ರೆ ಇದು ನೋಡಿ ಚಿಕ್ಕದಿದೆ, ಚಿಕ್ಕ ಮಕ್ಕಳು ಚಪ್ಪಲಿ ಹಾಕೊಂಡು ತಿರುಗಾಡ್ತಾ ಇದ್ದಿಲ್ಲ, ಹಾಕೋ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೇಕಿದ್ದು ಅವ್ರು ಹೆಂಗೆಲ್ಲ ಮಾಡಿ ಸಾರ್ಟ್ ಮಾಡಿ ನನಗೆ ಕೊಡಿಸಿದ್ರು ಅಂತ ಹೇಳ್ಬಿಟ್ಟು. ಸೊ ಕ್ರೇಜಿ ಇತ್ತು. ನಾನು ಬಿಕಾಸ್ ನನ್ನ ಲೈಫಲ್ಲೇ ನಾನು ಈ ಥರ ಎಲ್ಲ ಮಾಡಿಲ್ಲ ಯಾವಾಗಲೂ. ಹಂಗಂಗೆ ನಗಾಡ್ಕೊಂಡಿದ್ದೆ. ದೇ ಆರ್ ಲೈಕ್ ಒಂದು ಬಾಕ್ಸಲ್ಲಿ ಒಂದಷ್ಟು ಚಪ್ಪಲಿಗಳಿತ್ತು. ಸೊ ಅದರಲ್ಲಿ ತೆಗೆದು ಅದನ್ನೆಲ್ಲ ಒರೆಸಿ ನನಗೆ ಕೊಟ್ಟಿದ್ದು. ಸೊ ಗೈಸ್ ಹಿಂಗೆಲ್ಲ ಮಾಡ್ತೀವಿ ಇವಾಗ. ಸೊ ಗೈಸ್ ಇಲ್ಲಿ ನೋಡಿ ಬೆಳಗ್ಗೆ ಎದ್ಬಿಟ್ಟು ಝಾಂಬಿ ಮೂವಿ ನೋಡ್ತಾ ಇರೋದು. ಇವಾಗ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಶೀ ಈಸ್ ಗೆಟ್ಟಿಂಗ್ ರೆಡಿ ಆ್ಯಂಡ್ ಇವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಸಾಂಗ್ ಎಲ್ಲ ನೋಡಿ ಪ್ಲೇ ಮಾಡಿಕೊಂಡು. ಸೊ ಗೈಸ್ ಎಲ್ಲರೂ ಅವ್ರವ್ರ ಇದರಲ್ಲೇ ಬಿಸಿ ಇದ್ದಾರೆ. ಆ್ಯಂಡ್ ನನಗೆ ಟೀ ಮಾಡಿಕೊಟ್ರು ಕಾರು. ಸೊ ಅದನ್ನು ಕುಡಿತಾ ಇದ್ದೀನಿ ಇವಾಗ. ಆ್ಯಂಡ್ ಇವಾಗ ಹೊರಗಡೆ ಹೋಗಬೇಕು ಶಾಪಿಂಗಿಗೆ. ಲೇಟ್ ಆಗೋಗಿದೆ, ಆಲ್ರೆಡಿ 7 ಗಂಟೆ. ಸೊ ಲೆಟ್ಸ್ ಗೋ. ದಿಸ್ ಇಸ್ ಸೆನ್ಸ್ ಆಫ್ ಲೈಫ್. ಸೊ ಗೈಸ್ ನಾನು ಬಂದ ತಕ್ಷಣ ಲೇಟ್ ಆನ್ ಆಗೋಯಿತು. ಸೊ ಲೈಕ್ ಯಾರು ಆನ್ ಮಾಡಿದ್ರು ಕರೆಕ್ಟಾಗಿ ಅಂತ ಅಂದ್ಕೊಂಡೆ. ಸೊ ರೆಡಿಯಾಗಿ ಇವತ್ತೆಲ್ಲ ಸ್ವಲ್ಪ ನಿದ್ದೆ ಮಾಡಿ ಹೊರಗಡೆ ಬರೋ ಅಷ್ಟರಲ್ಲೇ ಆಲ್ರೆಡಿ ನೋಡಿ ಕತ್ಲೆ ಆಗ್ಬಿಡೋದು 7 ಗಂಟೆ ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ 3 ಜನ 3 ಡಿಫ್ರೆಂಟ್ ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಎಲ್ಲಿಗೆ ಬರ್ತಾ ಇದ್ವಿ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಇವಾಗ ನಾವು ಬಂದಿರೋದು ಒನ್ ಎಮ್ ಜಿ ಮಾಲ್ಗೆ. ಸೊ ನಾನು ಮುಂಚೆ ಇಲ್ಲೊಂದ್ಸಲ ಬಂದಿದ್ದೆ, ಬಟ್ ವ್ಲಾಗ್ ಮಾಡಿರಲಿಲ್ಲ ಯಾವಾಗಲೂ. ಸೊ ಇವಾಗ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಇಲ್ಲೇ ಇದ್ದೀವಿ, ಇನ್ನೊಬ್ರು ಬರಬೇಕು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬಂದ ಮೇಲೆ ಒಳಗಡೆ ಹೊರಡೋಣ. ಫ್ಯಾಮಿಲಿ ಹೆಚ್ಚು ನಮ್ಮ ಒಳಗಡೆ ಬಂದ್ವಿ. ಇವಾಗೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೇಕೇನಾದ್ರು ಇಷ್ಟ ಆದರೆ ತೊಗೋಬೇಕು, ಇಲ್ಲ ಅಂದರೆ ಏನು ಮಾಡೋದು ನೋಡಬೇಕು. Same top ಯಾ from Myntra. ಮಿಂತ್ರಾ ಇಸ್ ಆಲ್ಸೋ ಗುಡ್. ಸೊ ನಾವು ಮಾತಾಡ್ತಾ ಇದ್ದೀವಿ ಹೆಂಗಿರುತ್ತೆ, ಏನೇನಿರುತ್ತೆ, ಹೆಂಗಿದೆ ಅಂತ. ವಿಚ್ ಒನ್? ಯಾ ಇಟ್ ಡಸ್. ಇದು ನೋಡಿ ಹಿಂಗಿದೆ. ಸೊ ಗೈಸ್ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಸೊ ನಂತರ ಈ ಥರ ಒಂದು ರೆಡ್ ಸ್ವೆಟರ್ ಇದೆ, ಅದ್ರ ಬಟನ್ ನೋಡಿ ಏನು ಸಖತ್ತಾಗಿದೆ. ಬಟ್ ನೋಡಿರಿ 2699 rupees ಗೈಸ್. ಯಾವನ್ ಕೊಡ್ತಾನೆ ಇಂಥ ಸ್ವೆಟರ್ಗೆ? ಹಾಕೋರ್ಗು ತಲೆ ಬೇಡವಾ? ಆ್ಯಂಡ್ ಇದು ನೋಡಿ ಗೈಸ್ ಹೆಂಗಿದೆ. ಇದರ ಸೈಜ್ ಇಲ್ಲ, ಇದ್ದಿದ್ರೆ ತೊಗೊಂಬಿಡ್ತಿದ್ದೆ. ಸಖತ್ತಾಗಿದೆ ಟು ಬಿ ಹಾನೆಸ್ಟ್ ಇಫ್ ಐ ಹ್ಯಾವ್ ಟು ಸೇ. ಚೆನ್ನಾಗಿರುತ್ತೆ ಬರ್ಡೇ ಟೈಮಲ್ಲೆಲ್ಲ ಹಾಕೊಳ್ಳೋಕ್ಕೆ. ಗೈಸ್ ಇದೊಂದು ಪ್ಯಾಂಟ್ ನೋಡಿದೆ, ನಂಗೆ ಇಷ್ಟ ಆಯಿತು ನೋಡಿ, ಸಖತ್ತಾಗಿದೆ. ನನಗೆ ಸಣ್ಣ ಆಗಿರೋದ್ರಿಂದ ಯಾವುದು ಜೀನ್ಸ್ ಆಗ್ತಿಲ್ಲ. ಸೊ ಇದು ನಾನು ಟ್ರೈ ಮಾಡಿ ನೋಡೋಣ. ಆ್ಯಂಡ್ ಇದಕ್ಕೆ ಹಾಕಿದ್ದಾರೆ 2000 rupees. ಏನಾದ್ರು ಡಿಸ್ಕೌಂಟ್ ಸಿಗುತ್ತೆ ನೋಡೋಣ ಆಮೇಲೆ. ಗೈಸ್ ನನ್ನ ನೀಲ್ಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಈ ಕ್ಯಾಪ್ ಟ್ರೈ ಮಾಡಿದೆ ನೋಡಿ ಹೆಂಗಿದೆ ಕ್ಯಾಪು.
ನೋಡಿ ಗೈಸ್ ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ. ಹಾಂ ಗ್ರೇ ಕಲರ್ ಅಂದರೆ ತುಂಬ ಇಷ್ಟ, ಬಟ್ ತೊಗೊಳ್ಳೋ ರೇಂಜಿಗೆ ಚೆನ್ನಾಗಿಲ್ಲ ಇದು. ಒಂಥರ ಹಳೆ ಥರ ಕಾಣಿಸ್ತಿದೆ ಆಲ್ರೆಡಿ, ಸೊ ಅವಾಗ ತೊಗೊಳ್ಳಲ್ಲ. The jackets you will get it over there. Bandi you don't work here. I was like, shut the fuck up, go man. ಇವ್ರಿಗೆ ಬಂದ್ಬಿಟ್ಟು ಯಾರೋ ಬಟ್ಟೆ ಕೇಳಿದಾರಂತೆ ಎಲ್ಲಿ ಅಂತ ಹೇಳ್ಬಿಟ್ಟು, ಪಾಪ ಅವ್ರು ರೆಡಿ ಆಗಿರೋದು ನೋಡಿ ಅನ್ಸುತ್ತೆ. ವೇರ್ ಒನ್ ಐಡಿ ನೋ ವಿ ನೋ ಇಟ್ ವಿಲ್ ಬಿ. With what angle I look like a worker here, man. ಪಾಪ. ಸೊ ಸಂಗೀತನು ಚೆಕ್ ಮಾಡ್ತಾ ಇದ್ದಾಳೆ ಏನೇನು ಬೇಕು ಅಂತ ಹೇಳ್ಬಿಟ್ಟು. ನಾನು ಸದ್ಯಕ್ಕೆ ಬರೀ ಒಂದು ಜೀನ್ಸ್ ಎತ್ಕೊಂಡಿದ್ದೀನಿ ಅಷ್ಟೇ. ಒಂದು ಪ್ಯಾಂಟ್ ಇಷ್ಟ, ನಂಗೆ ಬ್ರೌನ್ ಕಲರ್ಸ್ ಅಂದರೆ ತುಂಬ ಇಷ್ಟ. ಟ್ರೈ ಮಾಡಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೆಲ್ಲ ಇದೆ ನೋಡಿ, ಕ್ಯಾಮ್ರಾದಲ್ಲಿ ಬೇರೆ ಕಲರೇ ಕಾಣಿಸ್ತಿದೆ ಬಿಕಾಸ್ ಇಲ್ಲಿ ವಾಮ್ ಲೈಟ್ ಇರೋದ್ರಿಂದ. ಆ್ಯಂಡ್ ಇವರು ಇಲ್ಲೆಲ್ಲ ಶಾಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದಷ್ಟು ಸೆಲ್ಫೀಸ್ ತೊಗೊಂಡ್ವಿ ಜೊತೆಗೆ ಎಲ್ಲರೂ. ಇನ್ನೂ ಏನೇನು ಸಿಗುತ್ತೆ ನೋಡೋಣ. ಸೊ ಗೈಸ್ ಇದೊಂದು ಇಲ್ಲೇ ಟ್ರೈ ಮಾಡಿದೆ, ನಿಮಗೆ ಕಾಣಿಸ್ತಾ ಇದೆಯಾ? ಸೊ ಇದು ಇಷ್ಟೇ ಬರೋದು, ಬಟ್ ನಾನು ಪ್ಯಾಂಟ್ ಹಾಕಿದ್ದೀನಿ. ಸೊ ಇದು ಇಲ್ಲೇ ಹಾಕೊಂಡು ಟ್ರೈ ಮಾಡಿದ್ದೀನಿ. ಯಾರು ನಾನು ಇಲ್ಲಿ ತನಕ ಪಿಚ್ಚಿ ಅಂತ ಹೇಳಿಲ್ಲ. ಸೊ ನಾನು ತೊಗೋತೀನಿ, ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನನಗೆ. ನನಗೆ ಜಿಮ್ಮಿಗೆ ಈ ಥರ ಬೇಕಿತ್ತು. ಸೊ ಇದರಲ್ಲಿ ಎಸ್ ಸೈಜ್ ಇಲ್ಲ. ಐ ರಿಯಲಿ ವಾಂಟೆಡ್ ಇಟ್. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಏನು ಮಾಡೋದು, ಐ ರಿಯಲಿ ಲೈಕ್ ಇಟ್. ತುಂಬ ಲೂಸ್ ಆಗುತ್ತೆ ನಂಗೆ ಇವಾಗ. ಸೊ ಗೈಸ್ ಅವ್ರ ಅಮ್ಮ ಫೋನ್ ಮಾಡಿದ್ದಾರೆ. ಸೊ ಅವ್ರು ಆ್ಯಕ್ಚುಲಿ ದುಬೈಯಿಂದ ಬಂದುಬಿಟ್ಟು, ಸೌದಿ ಅರೇಬಿಯಿಂದ. ಸೊ ಅವ್ರಮ್ಮ ಫೋನ್ ಮಾಡಿದ್ದಾರೆ. ಸೊ ಎಲ್ಲ ಮಾತಾಡ್ತಾ ಇದ್ದಾರೆ, ಅದ್ರದ್ದು ತೋರಿಸ್ತಾ ಇದ್ದಾರೆ. ಸೊ ಇಟ್ಸ್ ನೈಸ್ ಏನೋ, ಎಲ್ಲ ಒಂದೇ ಫ್ಯಾಮಿಲಿ ಥರ ಅವರೆಲ್ಲ. ಈ ಟೀ ಶರ್ಟ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇಲ್ಲಿ ಬಂದು ನೋಡಿದೆ, ಒಂದಕ್ಕಿಂತ ಒಂದು ನೋಡೋಕ್ಕೆ ಚೆನ್ನಾಗಿದೆ. ಯಾ ಸೊ ನಂಗೆ ಬ್ರೌನು ಇಷ್ಟ ಆಯಿತು, ಗ್ರೀನು ಇಷ್ಟ ಆಯಿತು, ಪಿಂಕು ಇಷ್ಟ ಆಯಿತು, ವೈಟು ಇಷ್ಟ ಆಯಿತು. ಎಲ್ಲ ಜೊತೆಗೆ ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಇದು ತೊಗೊಳ್ಳೋದು ಬೇಡವಾ? ರೇಟ್ ನೋಡ್ಬಿಟ್ಟು ತೊಗೊಳ್ಳೋಣ. ನಾನು ಇದನ್ನು ತುಂಬ ದಿನ ಹುಡುಕ್ತಾ ಇದ್ದೆ, ಬಟ್ ಹಾರ್ಟಲ್ಲಿ ಹುಡುಕ್ತಿದ್ದೆ. ಸೊ ಐ ಡೆಂಟ್ ಗೆಟ್ ದ ಹಾರ್ಟ್, ಬಟ್ ಬೇರೆ ಇದೆ. and add charms. No, but I wanted something like this only. But heart I wanted. What to do now? ಬ್ರೌನ್ ಕಲರ್ ನನಗೆ ಇಷ್ಟ ಅಂತ ಹೇಳಿದಲ್ಲ ನೋಡಿ. ಫೈನಲಿ ಬ್ರೌನ್ ಕಲರ್ ಟಾಪ್ ಸಿಕ್ತು ನನಗೆ. ಆ್ಯಂಡ್ ಇದಕ್ಕೇನಾದ್ರು ಮ್ಯಾಚಿಂಗ್ ಟಾಪ್ ಏನಾದ್ರು ಸಿಗುತ್ತಾ ನೋಡೋಣ. ಪ್ಯಾಂಟ್. ಸೊ ಗೈಸ್ ಈ ಹಾರ್ಟ್ ನೋಡಿ, ಐ ಕ್ಯಾನ್ ಡೂ ದಿಸ್ ಮೈಕಲ್ ಜಾಕ್ಸನ್ ಲೈಕ್ ದಿಸ್ ಲೈಕ್ ದಿಸ್ ಲೈಕ್ ದಿಸ್ ಲೈಕ್ ದಿಸ್. ಗೈಸ್ ಇಲ್ಲಿ ನೋಡಿ ಗ್ಲಾಸಸ್ ನನ್ನ ಹೆಂಗೆ ಕಾಣಿಸ್ತಿದೆ. ತುಂಬ ಬಟ್ಟೆಗಳು ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಅದನ್ನು ಟ್ರೈ ಮಾಡೋ ಸಮಯ ಆವಾಗ. ಸೊ ಲೆಟ್ಸ್ ಗೋ. ಗೈಸ್ ನಾನು ಬಂದಿದ್ದು ಈ ಔಟ್ಫಿಟ್ಟಲ್ಲಿ. ಇವಾಗ ನೆಕ್ಸ್ಟು ಟ್ರೈ ಮಾಡಿ ನೋಡೋಣ. ಔಟ್ಫಿಟ್ ಈ ಥರ ಕಾಣಿಸ್ತಿದೆ. ನನ್ನ ಪ್ಯಾಂಟ್ ಇನ್ನೂ ಲೂಸ್ ಅನ್ನಿಸ್ತಿದೆ ಪ್ಯಾಂಟು. ಸೊ ನನ್ನ ಪ್ರಕಾರ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಸ್ವಲ್ಪ ಲೂಸ್ ಅನ್ನಿಸ್ತಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ಗೈಸ್. ಚೆನ್ನಾಗಿದೆ ಒಂಥರ. ಸೊ ಗೈಸ್ ಈ ಜೀನ್ಸು ಚೆನ್ನಾಗಿ ಫಿಟ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಿದೆ ನನಗೆ. ಆ್ಯಂಡ್ ಈ ಟಾಪು ಚೆನ್ನಾಗಿ ಫಿಟ್ಟಿಂಗ್ ಆಗಿದೆ. ಸೊ ಎರಡು ತೊಗೋತಾ ಇದ್ದೀನಿ. ಸೊ ಗೈಸ್ ಇದು ಜಿಮ್ಮಿಗೆ ಅಂತ ತೊಗೊಂಡಿದ್ದು, ಫಿಟ್ಟಿಂಗ್ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ತೊಗೋತಾ ಇದ್ದೀನಿ. ಎಮ್ ಸೈಜ್ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಫಿಟ್ಟಿಂಗ್ ಇದೆ. ಸೊ ಗೈಸ್ ನಾನು ಆಗಲೇ ಹೊರಗಡೆ ತೋರಿಸೋದಲ್ಲ, ಅದೇ ಕೋಟಿದು. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ನಿಮಗೇನು ಅನ್ನಿಸ್ತದೆ? ಕ್ಲಿಪ್ ನೋಡಿ ಇಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ. ಬಟ್ ಅದು 1+1 ಇರೋದು. ಇದು ನೋಡಿ ಕ್ರಂಚಿ ಅಲ್ಲೇ ಇರಲಿ. ಅದು ಸಂಗೀತ ಒಂದೇ ಬಟ್ಟೆ ತೊಗೊಂಡಿದ್ದು, ನಾನು ಅಷ್ಟೊಂದು ತೊಗೊಂಡ್ಬಿಟ್ಟಿದ್ದೀನಿ. ಇಟ್ಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಯು ಶುಡ್ ಟೇಕ್ ಇಟ್. There's one more in this. ಐ ಥಿಂಕ್ ದಿಸ್ ಒನ್ ಇಸ್ ಗುಡ್. ದಿಸ್ ಇಸ್ ವೆರಿ ಯೂನಿಕ್. ಅಲ್ಲಿ ಶೋ ಯು ವೈಟ್. ಫುಡ್ ಹುಡ್ಕೊಂಬಂದಿದ್ದೀವಿ. ಈ ಜಾಗದಲ್ಲಿ ಸಂಗೀತ ವಿಚಾರಿಸ್ಕೊಂಡು ಬರೋಕ್ಕೆ ಹೋಗಿದ್ದಾಳೆ. ಆ್ಯಂಡ್ ಎಲ್ಲರೂ ಇಲ್ಲಿ ನಿಂತಿದ್ದೀವಿ. ಸೊ ಗೈಸ್ ನನ್ನ ಪ್ರಕಾರ ಎಲ್ಲ ಬಿದ್ದರೆ ಯಾರೂ ಬದುಕಲ್ಲ ಅನ್ಸುತ್ತೆ. ನೋಡಿ ಹೆಂಗಿದೆ, ಇಷ್ಟು ಕೆಳಗಿದೆ, ಭಯಂಕರವಾಗಿದೆ, ನೋಡೋಕ್ಕೆ ಭಯ ಆಗುತ್ತೆ. ಸೊ ಗೈಸ್ ನಮ್ಗೆ ಸಖತ್ ಹೊಟ್ಟೆ ಹಸ್ತು, ನನಗೆ ನಿಲ್ಲಕ್ಕಾಗ್ತಾ ಇಲ್ಲ. ಸೊ ಹಂಗಾಗಿ ಕುತ್ಕೊಂಬಿಟ್ಟೆ ಟೈರ್ಡಾಗಿ. ನನ್ನಿಂದ ಎಲ್ಲರೂ ಕುತ್ಕೊಂಡಿದ್ದಾರೆ ಅನ್ಸುತ್ತೆ ನೋಡಿ. ಇಲ್ಲ ಎಲ್ಲರೂ ಕುತ್ಕೊಂಡು ಅವರಿಬ್ಬರು ಬಿಟ್ಬಿಟ್ಟು ಗಟ್ಟಿ ಅವರಿಬ್ಬರು ಮೇಲ್ಗಡೆ ಹೋದ್ವಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಏನೂ ಇರಲಿಲ್ಲ. ಈಗ ಮೆಕ್ಡೊನಾಲ್ಡ್ಸ್ ಹುಡ್ಕೊಂಡು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಗೈಸ್ ಆಲ್ಮೋಸ್ಟ್ ನಾನು ಅದ್ರ ಮೇಲೆ ಕುತ್ಕೊಂಡಿದ್ದಲ್ಲ, ಇನ್ನೇ ಬಿದ್ದೋಗ್ಬಿಡ್ತಿದ್ದೆ. ನಾನು ಕೆಳಗಡೆ ಬಂದಿದ್ದು ನೋಡಲಿಲ್ಲ, ನಾನು ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಗೈಸ್ ಇವಾಗ ಇಲ್ಲಿ ಯಾವುದೊಂದು ಏರಿಯಾಗೆ ಬಂದಿದ್ದೀವಿ. ಸೊ ಇಲ್ಲೇನೋ ಇದೆ ನೋಡಿ, ಯು ನೆಕ್ಸ್ಟ್ ಅಂತ. ಸೊ ಇಲ್ಲೇ ಮೆಕ್ಡೊನಾಲ್ಡ್ಸ್ ಇದೆ. ಸೊ ಇಲ್ಲೇ ಹೋಗ್ತಾ ಇದ್ದೀವಿ. ಮೆಕ್ಡೊನಾಲ್ಡ್ಸ್ ಇದೆ, ಇನ್ನೇನಿದೆ ಇಲ್ಲಿ, ಪಿಜ್ಜಾದು ಏನೋ ಇರೋಂಗಿದೆ. ಓಕೆ, ಸೊ ನಮ್ಮ ಪ್ರಕಾರ ಮೆಕ್ಡೊನಾಲ್ಡ್ಸ್ಗೆ ಹೋಗೋದೇ ಬೆಟರು. ಗೈಸ್ ಇಲ್ಲೊಂದು ಡಾಮಿನೋಸ್ ಹಾಕಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ನೋಡಿ. ಯಾರು ಆಗ್ತೀರಾ ಅಂತ ಒಳ್ಳೆ ಬಿಸ್ನೆಸ್ ಐಡಿಯಾ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿಂದ ಆರ್ಡ್ರ್ ಮಾಡಿದ್ರೆ ನೋಡಿ ಕಮ್ಮಿಗೆ ಸಿಗುತ್ತಲ್ಲ. ಪ್ಲೀಸ್ ನನ್ನ ಪಾಡು ಹೇಳ್ಬಾರ್ದು ಇವತ್ತು. ಹೊಟ್ಟೆ ಅಷ್ಟು ನಾಯಿ ಥರ ಆಗ್ಬಿಟ್ಟಿದ್ದೆ ನಾನು. ಸೊ ಇವಾಗೆಲ್ಲ ಬಂದಿದ್ದೆ ಫುಡ್ಡೆಲ್ಲ. ನಾನೊಂದು ಕೋಲ್ಡ್ ಕಾಫಿ, ಒಂದು ಬರ್ಗರ್ ತಿಂತಾ ಇದ್ದೀನಿ. ಇದು ವೆಜ್ ಬರ್ಗರ್ ಗೈಸ್. ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಇವಾಗ ಸಂಗೀತ ಮನೆಗೆ ಹೋಗಿ ಚಾರ್ಜ್ ಮಾಡಿಕೊಂಡು ಅವ್ರು ಚಾಯ್ ಡೇಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವತ್ತು ಮತ್ತು ಲಾಸ್ಟ್ ಡೇ ಅವ್ರಿಗೆ ವೀಕೆಂಡ್ಸಲ್ಲಿ ಅಷ್ಟೇ ಸಿಗೋದು. ಸೊ ಹಾಗಾಗಿ ಸರಿ ಆಯಿತು, ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಅಮ್ಮ ನಂಗೆ ಸರಿಯಾಗಿ ಬೈತಾರೆ ಇವತ್ತು ಮನೆಗೆ ಹೋದ್ಮೇಲೆ. ಬಟ್ ಯಾವಾಗಲೂ ಹೊರಗಡೆ ಬರೋದಲ್ಲ. ಸೊ ಇಟ್ಸ್ ಓಕೆ. ಇದು ನನ್ನ ಫ್ರೆಂಡ್ಸ್ದು ನಾರ್ಮಲ್ ಅಡ್ಡ. ಸೊ ಇವಾಗ ಇಲ್ಲಿ ಚಾಯ್ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಇದು ಎಲ್ಲಿದೆ ಗೊತ್ತಿಲ್ಲ ಚಾಯ್ ಡೇಸ್. ಇಲ್ಲೊಂದು ಕ್ಯಾಲಿಫೋರ್ನಿಯಾ ಬರೀತಾ ಇದೆ ನೋಡಿ. ಸೊ ಗೈಸ್ ನಾನು ಹೇಳ್ದಂಗೆ ನನ್ನ ಫ್ರೆಂಡ್ಸಿಗೆ ಚಾಯ್ ಹುಚ್ಚು ಅಂದರೆ ಸಕ್ಕತ್ತು. ಸೊ ಹಾಗಾಗಿ 2ನೇ ಸಲ ಚಾಯ್ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು. ಇವ್ರ ಜೊತೆ ಸೇರ್ಕೊಂಡು ನಾನೆಲ್ಲಿ ಚಾಯ್ ಕುಡಿಯೋಕ್ಕೆ ಅಡಿಕ್ಟ್ ಆಗ್ಬಿಡ್ತೀನೋ ಗೊತ್ತಿಲ್ಲ. ಸೊ ಸಂಗೀತ ವಾಶ್ರೂಮ್ಗೆ ಹೋಗೋಕ್ಕೂ ಹಗ್ ಮಾಡ್ಬಿಟ್ಟು ಹೋಗ್ತಾ ಇಲ್ಲ ನೋಡಿ, ಇಂಥ ಫ್ರೆಂಡ್ಸ್ ನಂದು. ಓಕೆ 6634 ಬಾಯ್ ಬಾಯ್ ಬಾಯ್.
few.